ಈಗ ರಾಜ್ಯ ಸರ್ಕಾರ ಜಾತಿ ಸಮೀಕ್ಷೆ ಮತ್ತು ಶೈಕ್ಷಣಿಕ ಮತ್ತು ಆರ್ಥಿಕವಾದ ಸಮೀಕ್ಷೆಗಳನ್ನೆಲ್ಲ ಮಾಡ್ತಾ ಇದೆಯಲ್ಲ, ಅದು ಒಳ್ಳೆಯ ಉದ್ದೇಶನೇ. ನಮ್ಮ ಜನಾಂಗದ ಪರವಾಗಿ ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವು ಶಿವಜ್ಯೋತಿ ಪಣ ಗಾಣಿಗ ಸಮಾಜದ ಕುಲ ಬಾಂಧವರು ಜಾತಿ ಕಲಮಲ್ಲಿ ಗಾಣಿಗ ಅಂತ ಬರೀಬೇಕು. ಉಪಜಾತಿ ಬಂದಾಗ ಶಿವಜ್ಯೋತಿ ಪಣ ಅಂತ ಬರೀಬೇಕು. ಯಾಕೆಂದರೆ ಉಪಜಾತಿಗಳಲ್ಲಿ ಹಲವಾರು ಜಾತಿಗಳಿದೆ. ಮುಂದಿನ ದಿನಗಳಲ್ಲಿ ನಮಗೆ ಸರ್ಕಾರಿ ಸೌಲಭ್ಯಗಳು ಸಿಗಬೇಕು, ಎಜುಕೇಷನಲ್ಲಿ ಸರ್ಟಿಫಿಕೇಟ್ಗಳೆಲ್ಲ ಸಿಗಬೇಕು ಅಂತ ಬಂದಾಗ ನಾವು ಕರೆಕ್ಟಾಗಿ ಇವತ್ತಿನ ದಿವಸ ನಾವು ಬರ್ಸಿದ್ರೆ ನಮಗೆ ಅದು ಮಾಹಿತಿ ಮುಂದೆ ಅನುಕೂಲ ಆಗ್ತದೆ. ಇಲ್ಲ ಅಂತಂದರೆ ತೊಂದರೆ ಆಗುತ್ತೆ. ನಾನು ಕಳೆದ ಬಾರಿ ಇದೇ ಸಮೀಕ್ಷೆ ಮಾಡಿದಾಗ ನಮ್ಮ ಸಂಘದ ವತಿಯಿಂದ ನಾವು ಈ ಥರ ಪಾಂಪ್ಲೆಟ್ ಮಾಡಿ ಪತ್ರ ಹಂಚಿ ನಾವು ಕಳೆದ ಬಾರಿನೂ ಕೂಡ ನಾನು ಇದೇ ರೀತಿ ಮಾಹಿತಿ ಪ್ರಚಾರ ಕೊಟ್ಟಿದ್ದೆ. ಅದು ತುಂಬ ಸಾಕಷ್ಟು ಉಪಯೋಗ ಆಗಿತ್ತು. ಈ ಬಾರಿನೂ ಕುಲ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಾನು ಗಾಣಿಗ ಮಹಾಸಭಾದ ಅಧ್ಯಕ್ಷನಾಗಿ ನಾನು ಜನಾಂಗ ಕುಲ ಬಾಂಧವರು ಮಾಡ್ಕೊಳ್ಳೋದೇನೆಂದರೆ, ಈಗ ನಮ್ಮದು ಸಮೀಕ್ಷೆ ಪ್ರಕಾರ ಕಳೆದ ಬಾರಿ ಸಾಕಷ್ಟು ಜನ ಸಮೀಕ್ಷೆಯಲ್ಲಿ ಭಾಗವಹಿಸಿಲ್ಲ. ಹಂಗಾಗಿ ನಮ್ಮದು ಜನಸಂಖ್ಯೆ ಕೂಡ ಕಮ್ಮಿ ಇದೆ ಅಂತ ತೋರಿಸ್ತಾ ಇದೆ. ನಾವು ರಾಜ್ಯದಲ್ಲಿ 25ರಿಂದ 30 ಲಕ್ಷ ಇದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಸರ್ಕಾರದವರು ಒಂದು 8ರಿಂದ 10 ಲಕ್ಷ ತೋರಿಸ್ತಾ ಇದ್ದಾರೆ. ಈ ತಾರತಮ್ಯಗಳೆಲ್ಲ ಸರಿ ಹೋಗಬೇಕು ಅಂತಂದರೆ ನಾವು ಎಷ್ಟೇ ಕೆಲಸ ಕಾರ್ಯಗಳಿದ್ರೂ ಈ ಮಹತ್ತರವಾದ ಕೆಲಸ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು. ತಾವೇನಾದ್ರು ಕೆಲಸ ಕಾರ್ಯ ಅಂತ ಹೊರಗಡೆ ಹೋಗಿದ್ರೆ, ಡ್ಯೂಟಿಲಿ ಅಲ್ಲಿ ಹೊರಗಡೆ ಹೋಗಿದ್ರೆ, ಮನೆಯಲ್ಲಿರುವಂಥ ಸದಸ್ಯರು ಇದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಪ್ರತಿಯೊಬ್ಬರು ಕೂಡ ಅವ್ರ ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು. ಅವರ ಒಂದು ಆಧಾರ್ ಮತ್ತು ಆಧಾರ್ ಕಾರ್ಡ್ಗೆ ನಂಬರ್ ಆಗಿರುವಂಥ ಕಾರ್ಡ್ಗೆ OTP ಬರುತ್ತೆ. ಅದನ್ನು ಅವರು ಫೋನ್ ಮಾಡಿ ತಗೊಂಡು ಇರೋಂಥ ಸದಸ್ಯರು ಮಾಹಿತಿಗಳನ್ನ ಕೊಡಬೇಕು. ಅದು ಉದ್ಯೋಗ ಆಗ್ಬೋದು, ಅವರ ಆರ್ಥಿಕ ಪರಿಸ್ಥಿತಿ ಆಗ್ಬೋದು, ಪ್ರತಿಯೊಂದು ಜಾತಿದಾಗ್ಬೋದು. ನೇಷನ್ ಅಂತ ಬಂದಾಗ ನಾವು ದೇಶ ಅಂತ ಬಂದಾಗ ಭಾರತೀಯ, ಈ ಜಾತಿ ಅಂತ ಧರ್ಮ ಅಂತ ಬಂದಾಗ ಹಿಂದೂ, ಜಾತಿ ಅಂತ ಬಂದಾಗ ಗಾಣಿಗ 3 ಅಕ್ಷರ ಗಾಣಿಗ ಅಂತ ಬರೆಸ್ಬೇಕು. ಉಪಜಾತಿ ಅಂತ ಬಂದಾಗ ಶಿವಜ್ಯೋತಿ ಪಣ ಅಂತ ಬರೆಸ್ಬೇಕು. ನಾವು ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಬೆಂಗಳೂರು ಗ್ರಾಮಾಂತರ ಇಲ್ಲಿ ಎಲ್ಲ ನಾವು ಶಿವಜ್ಯೋತಿ ಪಣದವ್ರು ಇರೋದು. ಅದು ಎಷ್ಟೋ ಜನಕ್ಕೆ ಸ್ವಲ್ಪ ಗೊಂದಲ ಇರುತ್ತೆ. ಶಿವಜ್ಯೋತಿ ಪಣ ಅಂತ ಉಪಜಾತಿಲಿ ಬರೆಸ್ಬೇಕು. ಈ ಮುಖಾಂತರ ಎಲ್ಲರೂ ಭಾಗವಹಿಸೋದ್ರಿಂದ ಸರ್ಕಾರ ಮಾಡ್ತಿರುವಂಥ ಈ ಒಂದು ಸಮೀಕ್ಷೆ ಸಕ್ಸಸ್ ಆಗುತ್ತೆ. ನಮ್ಮ ಜಾತಿ ಎಷ್ಟಿದೆ ಅಂತ ನಿಖರವಾಗಿ ಸಿಗುತ್ತೆ. ಸರ್ಕಾರದ ಸೌಲಭ್ಯಗಳನ್ನು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ನಮ್ಮ ಸಮಾಜದ ಪರವಾಗಿ ಜನಾಂಗದ ಮುಖಂಡನಾಗಿ, ಅಧ್ಯಕ್ಷನಾಗಿ ನಮ್ಮೆಲ್ಲರೂ ಮನವಿ ಮಾಡ್ತಾಯಿದ್ದೀವಿ. ನಿಮ್ಮ ಪ್ರಶ್ನೆ ತುಂಬ ಮುಖ್ಯವಾದ್ದು. ನಾವು ಗಾಣಿಗ ಅಂತ ಬರ್ಸಿದ್ರೆ ಗಾಣಿಗ ಅಂತ ಇರೋದ್ರಲ್ಲಿ ಏನಾಗಿದೆ ಅಂತಂದರೆ 50ರಿಂದ 60 ಉಪಪಂಗಡಗಳಿದೆ. ಈಗ ಬಹುಶಃ ನಿಮ್ಗೆ ಗೊತ್ತಿರ್ಬೋದು ತಾರತಮ್ಯ. ನಮ್ಮ ಹುಬ್ಳಿ ಧಾರವಾಡ ಕಡೆ ಎಲ್ಲ ಉತ್ತರ ಕರ್ನಾಟಕದ ಏನಾಗಿದೆ, ಗಾಣಿಗ ಅಂತಿರೋರು ಲಿಂಗಾಯತರು ಗಾಣಿಗ ಇದ್ದಾರೆ. ನಾವು ಈ ಕಡೆ ದಕ್ಷಿಣ ಭಾರತದಲ್ಲಿ ಇರೋರು, ದಕ್ಷಿಣ ಕರ್ನಾಟಕದಲ್ಲಿರೋರು ಗಾಣಿಗರು, ನಾವು ಅವರು ಬಸವಣ್ಣನಿಂದ ಲಿಂಗಾಯತರಾಗಿ ಪರಿವರ್ತನೆ ಆಗಿದ್ದಾರೆ. ಇಲ್ಲಿ ಬಸವಣ್ಣಂದು ಅಷ್ಟು ಇಲ್ಲದೆ ಇರೋದ್ರಿಂದ ನಾವು ಇಲ್ಲಿ ಗಾಣಿಗ ಅಂತ ಬರೀ ಗಾಣಿಗ. ಅದರಲ್ಲಿ ಯಾವ ಗಾಣಿಗ ಅಂತ ನಾಳೆ ಸರ್ಕಾರಕ್ಕೂ ಗೊಂದಲ ಆಗ್ಬಿಡ್ತದಲ್ವಾ. ಗೊಂದಲ ಅಲ್ಲೆಲ್ಲ ವೆಜ್ ಇದ್ದಾರೆ, ನಾವಿಲ್ಲಿ ನಾನ್ ವೆಜ್ ಗಾಣಿಗರು. ಎಲ್ಲರೂ ನಾನ್ ವೆಜ್ಜು ವೆಜ್ ಎರಡು ಯೂಸ್ ಮಾಡ್ತೀವಿ. ಹಂಗಾಗಿ ಬರೀ ಗಾಣಿಗ ಅಂತ ಬರೆದಾಗ ಜನಕ್ಕೆ ತೊಂದರೆ ಆಗ್ತದೆ, ಸರ್ಕಾರಕ್ಕೆ ಮಾಹಿತಿ ಕೊಡೋದಕ್ಕೆ ತೊಂದರೆ ಆಗ್ತದೆ. ಆ ಕಾರಣದಿಂದ ಉಪಜಾತಿನ ಬರೆಯೋದ್ರಿಂದ ಸರ್ಕಾರ ಕರೆಕ್ಟಾಗಿ ಬೈಫರ್ಕೇಷನ್ ಮಾಡೋದಕ್ಕೆ ಇವ್ರು ಎಷ್ಟು ಜನ ಇದ್ದಾರೆ ಅನ್ನೋ ಒಂದು ಮಾಹಿತಿ ಪಟ್ಟ ಸಿಗುತ್ತೆ ಅನ್ನೋದು ನನ್ನ ನಿಮ್ಮ ಈ ಪ್ರಶ್ನೆಗೆ ಒಂದು ಉತ್ತರ ಅಂತ